ಕನ್ನಡ ಸಿನಿಮಾದಲ್ಲಿ ಮಿಂಚಿ ಮರೆಯಾದ ನಕ್ಷತ್ರಗಳು ಎಷ್ಟು ಗೊತ್ತಾ? ಸಿನಿ ಪ್ರಪಂಚ. ನಾನು ಪ್ರಪ್ರಥಮವಾಗಿ ಕ್ಯಾಮೆರಾ ಮುಂದೆ ಕಾಣಿಸ್ಕೊಂಡಿದ್ದು 1964. ಅಂದರೆ ಆಗ ನನಗೆ 13 ವರ್ಷ. ನಮ್ಮ ಅಪ್ಪನೇ ಹೇಳೋರು ನನಗೆ, ನೀನು ಹೈಟ್ ಇಲ್ಲ, ನಿನಗೆ ಡ್ಯಾನ್ಸ್ ಬರಲ್ಲ, ನೋಡೋಕೆ ಅಷ್ಟೊಂದೇನು ಲಕ್ಷಣವಾಗಿಲ್ಲ, ನೀನು ಹೇಗೆ ಆ್ಯಕ್ಟರ್ ಆಗ್ತೀಯ, ನಿನ್ನನ್ನು ಯಾರು ಸೇರಿಸ್ಕೊತಾರೆ, ನೀನು ಹೋದ್ರೆ ಪರದೆ ಎಳಿಬೇಕಷ್ಟೇ ಅಂತ ಹೇಳೋರು. ಕೆಲವು ಸತಿ ಕಾಣದೇ ಇಲ್ಲ, ನಾನೇ ಹುಡುಕ್ ನೋಡ್ತೀನಿ, ಹಿಂಗೆ ಪಾಸ್ ಆಗಿರೋದಿರುತ್ತೆ, ಇರೋದಿಲ್ಲ, ಇಡೀ ಚಿತ್ರದಲ್ಲಿ ಅಷ್ಟೇ ಇರ್ತದೆ. ಈಗ ಪರವಾಗಿಲ್ಲ, 22-25 ಸೆಕೆಂಡ್ ಒಂದು ಸಿನಿಮಾದಲ್ಲಿತ್ತು. ಇಲ್ಲಿವರೆಗೂ 7 ಭಾಷೆಗಳಲ್ಲಿ ಒಟ್ಟು 215 ಸಿನಿಮಾದಲ್ಲಿ ನಟಿಸಿದ್ದೀನಿ. ಹುಚ್ಚನ ಪಾತ್ರ, ರೋಗಿ ಪಾತ್ರ, ಭಿಕ್ಷುಕನ ಪಾತ್ರ, ಇಲ್ಲ ಪೂಜಾರಿ ಪಾತ್ರ, ಪುರೋಹಿತ, ಮದುವೆ ಗಂಡು, ತಂದೆ, ಸ್ನೇಹಿತ, ಹಾಗೆ ಮುಂದುವರಿತಾ ಸಣ್ಣ ಸಣ್ಣ ಪಾತ್ರಗಳೇ. ಮಿಂಚು ಅದೇನು ಗಂಟೆ ಇರುತ್ತಾ ಮಿಂಚು, ಹಿಂಗಂದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಎಷ್ಟು ಜನ ಅಲ್ಲಿ ಮಿಂಚಿತ್ತು ನೀನು ನೋಡಿದ್ಯಾ ಅಂತ ಪಕ್ಕದಲ್ಲಿರೋರು ನಾವು ಕೇಳ್ತೀವಿ ಅಲ್ವಾ. 3 ಸೆಕೆಂಡಲ್ಲೇ ಹೇಳಬೇಕು, ಅಷ್ಟರಲ್ಲೇ ನಾನು ಮಿಂಚಬೇಕು. ಒಂದೇ ಒಂದು ಪೈಸಾ, 1 ಡ್ರಾಪ್ ನೀರು, 1 ತೊಟ್ಟು ಪೆಟ್ರೋಲು, 1 ತೊಟ್ಟು ಕಾಫಿ, 1 ಅಕ್ಕಿ ಕಾಳು ಬೇಕು ಅಂದ್ರೂ ನಾನು ಸಿನಿಮಾದಿಂದ ದುಡಿದ್ರೇನೆ ಅದಕ್ಕೆಲ್ಲ ನಾನು ಸಂಪಾದಿಸೋಕ್ಕಾಗೋದು. ಇಲ್ಲಾಂದರೆ ಝೀರೋನೇ ನಾನು. ನಾನು ಪ್ರಣಯಮೂರ್ತಿ. ಕ್ಯಾಮ್ರಾ ಆನ್ ಆಗಿ ಆ್ಯಕ್ಷನ್ ಅಂದಾಗ ಪ್ರಣಯಮೂರ್ತಿ ಅಲ್ಲಿ ಇಲ್ಲವೇ ಇಲ್ಲ, ಅವನು ಸತ್ತೋದ. ನೀವು ಯಾವ ಪಾತ್ರ ಕೊಟ್ಟಿದ್ದೀರಾ ಅದೇ 100ಕ್ಕೆ 100 ಜೀವಂತ. ಸಿನಿ ಪ್ರಪಂಚ.